ಹೇಮಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸುಲಭವಾಗಿ ಒಂದು ನೈವೇದ್ಯನ ಮಾಡ್ತಾಯಿದ್ದೀನಿ. ಅದಕ್ಕೂ ಲಕ್ಷ್ಮಿಗೆ ಬಹಳ ಪ್ರಿಯ ಇದು. ತುಂಬಾ ಸುಲಭವಾಗಿ ಕೂಡ ಮಾಡ್ಕೊಬೋದು, ಬೇಗ ಕೂಡ ಆಗೋಗುತ್ತೆ. ಗೂಡನ್ನ ಅಂತಲೂ ಕರಿತೀವಿ, ಹಾಗೆಯೇ ಬೆಲ್ಲದನ್ನ ಅಂತಲೂ ಕೂಡ ಕರಿತೀವಿ. ಬನ್ನಿ ಇವಾಗ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ಹೆಸರು ಬೇಳೆ ಎಷ್ಟು ತೊಗೊತೀವೋ ಅಕ್ಕಿನೂ ಕೂಡ ನಾವು ಅಷ್ಟನ್ನೇ ತೊಗೊಬೇಕು. ನಂತರ ಬೆಲ್ಲ ಕೂಡ ಅದೇ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಕಾಯಿ ಕೂಡ ತೊಗೊಂಡಿದ್ದೀನಿ, ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ. ನಂತರ ಇದನ್ನು ಅಕ್ಕಿ ಮತ್ತು ಬೇಳೆಯನ್ನು ನಾನು ಕುಕ್ಕರ್ಗೆ ಹಾಕಿ ನೀಟಾಗಿ ತೊಳೆದು ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಮಿನಿಮಮ್ ಒಂದು 4 ವಿಷಲ್ ಕೂಗಿಸ್ಕೊಳ್ಳಿ, ಚೆನ್ನಾಗಿ ಬೇಯಬೇಕು. ನಂತರ ಇವಾಗ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಅಷ್ಟೇ. ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕರಗಿಸ್ಕೊಳ್ಳಿ. ಹಾಗೆಯೇ ಡೈರೆಕ್ಟಾಗಿ ಕೂಡ ಹಾಕೊಬೋದು, ಯಾಕಂದರೆ ಇತ್ತೀಚೆಗೆ ಬೆಲ್ಲದಲ್ಲಿ ತುಂಬ ಕಡ್ಡಿಗಳು ತುಂಬ ಅದರೊಳಗೆ ಕಾಣಿಸ್ಕೊಳ್ಳೋದ್ರಿಂದ ನಾವು ಅದನ್ನು ಶೋಧಿಸ್ಕೊಳ್ಳೋದ್ರೆ ತುಂಬಾ ಒಳ್ಳೆಯದು. ನಂತರ ಕರಗಾದ ನಂತರ ಗ್ಯಾಸ್ ಆಫ್ ಮಾಡಿ ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ನಂತರ ಇವಾಗ ಕುಕ್ಕರಲ್ಲಿ ಬೇಯಕ್ಕೆ ಹಾಕಿದ್ನಲ್ಲ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. 4 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಅನ್ನನೂ ಬೇಯುತ್ತೆ, ಅದ್ರ ಜೊತೆ ಬೇಳೆನೂ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ. ಹಾಗೆಯೇ ಸೌಟಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಒಂದು 2 ನಿಮಿಷ. ಇದಾದ ನಂತರ ಇವಾಗ ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ಕಲ್ಲು ಕಡ್ಡಿ ಅನ್ನೋದು ಇರುತ್ತೆ, ಅದಕ್ಕೋಸ್ಕರ ನಾವು ಬೆಲ್ಲವನ್ನು ಶೋಧಿಸಿ ಹಾಕೋಬೇಕು. ಇದಾದ ನಂತರ ನಾನು ಕಾಯಿನ ಹಾಕೊತಾ ಇದ್ದೀನಿ. ಕಾಯಿ ಮತ್ತು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದು ಹಸಿ ಕಾಯಿ ತುರಿ ಹಾಕೊಂಡ್ರೆ ನಮಗೆ ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರ್ ಕೊಡುತ್ತೆ. ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಕುದಿಯೋಕೆ ಬಿಡಿ ಅಷ್ಟೇ. ಆಲ್ರೆಡಿ ಬೇಳೆ ಎಲ್ಲ ಬೆಂದಿರೋದ್ರಿಂದ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಬೆಳಗ್ಗೆ ಹಬ್ಬದ ಗಡಿಬಿಡಿಲಿ ನಮಗೆ ಬೇಗ ಆಗುತ್ತೆ. ಹಾಗೆ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಇದು. ತುಂಬ ಬೇಗನೆ ಕೂಡ ಮಾಡ್ಕೊಬೋದು. ಇದು ನೈವೇದ್ಯಕ್ಕೆ ಮಾಡ್ಕೊಳ್ಳೇಬೇಕು ಇದನ್ನು. ನಂತರ ಇವಾಗ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆದ ನಂತರ ನಾನು ಅದಕ್ಕೆ ಅದರೊಳಗೆ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ, ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬಿಡಿ ಅಷ್ಟೇ. ನಮಗೆ ನೈವೇದ್ಯ ರೆಡಿಯಾಗಿ ಹೋಗುತ್ತೆ. ಒಂದು 10 ನಿಮಿಷದಲ್ಲಿ ನಮಗೆ ಪ್ರಸಾದನ ರೆಡಿ ಮಾಡ್ಕೊಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.